ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಎನ್ ಚಂದ್ರಪ್ಪ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಅಂತ ಯಾವುದೇ ಅನುಮಾನ ಇಲ್ಲವೆಂದು ರಾಜ್ಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿಯಾದ ಜಿಎನ್ ಕೊನಸಾಗರ್ ಜಗದೀಶ್ ಅವರು ಹೇಳಿದ್ದಾರೆ. ಚಿತ್ರದುರ್ಗದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಮಾಜಿ ಲೋಕಸಭಾ ಸದಸ್ಯ ಚಂದ್ರಪ್ಪ ಸರಳ ಸಜ್ಜನಿಕೆಯ ವ್ಯಕ್ತಿಯ. ಪ್ರತಿಯೊಬ್ಬರು ಯಾರೇ ಬಂದರೂ ಸಹ ಬಹುವಚನದಿಂದ ಮಾತನಾಡಿಸ್ತಾರೆ. ಮದುವೆ ಸಮಾರಂಭಗಳಿಗೆ ಆಗಮಿಸಿ ಪ್ರೀತಿಯಿಂದ ಮಾತನಾಡಿಸುವ ವ್ಯಕ್ತಿ. ಅದರಿಂದಾಗಿ ಜಿಲ್ಲೆಯ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿನೇ ಬೆಂಬಲಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 5,300 ಕೋಟಿ ಹಣ ಬಿಡುಗಡೆಗೆ ಮಾಡುತ್ತೇವೆ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಿದೆ ಅಂತ ಆರೋಪವನ್ನ ಮಾಡಿದ್ರು. 2024ರ ಲೋಕಸಭಾ ಚುನಾವಣೆಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ನಮ್ಮ ಮಾಜಿ ಎಂಪಿಗಳಾಗಿರ್ತಕ್ಕಂಥ ಬಿಎನ್ ಚಂದ್ರಪ್ಪನವರು ಸತತವಾಗಿ 5 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಗೌರವನಪ್ಪಿದರೂ ಸಹ ಕ್ಷೇತ್ರದ ಪ್ರತಿ ತಾಲೂಕುಗಳಲ್ಲಿ ಭೇಟಿ ಮಾಡಿ ಸಾವು ನೋವಿಗೆ ಮತ್ತು ಕಷ್ಟ ಸುಖಗಳಿಗೆ ನಿರಂತರವಾಗಿ ಜನರ ಮಧ್ಯೆ ಸಂಪರ್ಕದಲ್ಲಿ ಇರ್ತಕ್ಕಂಥ ಬಿಎನ್ ಚಂದ್ರಪ್ಪನವರಿಗೆ ಈ ಸರಿ ಎಂಪಿ ಟಿಕೆಟು ಸಿಗೋದು ಪಕ್ಕ, ಅವರು ಗೆಳೆಯೋದು ಪಕ್ಕ. ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಭದ್ರಾ ಮೇಲ್ದಂಡೆ ನೀರಿನ ಬಗ್ಗೆ ಅವರು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಂತ ನನಗೆ ಸಂಪೂರ್ಣವಾಗಿ ಅವ್ರ ಮೇಲೆ ನನ್ನ ನಂಬಿಕೆ ಇದೆ. ಕಳೆದ ಸಾರಿ 1 ಲಕ್ಷದ ಚಿಲ್ಲರಿಂದ ಗೆಲ್ಲುವುದು, ಅದಕ್ಕಿಂತ ಹೆಚ್ಚು ಈ ಸರಿ ಗೆಲುವು ಖಚಿತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಎಂಪಿ ಚಂದ್ರಪ್ಪನವರು ಸರ್ವ ಜನಾಂಗದ ಶಾಂತಿಗೆ ತೋಟ ವ್ಯಕ್ತಿ ಇದ್ದಂಗೆ ಅವರು. ಯಾಕಂದರೆ ಅವರು ಎಲ್ಲ ಜನಾಂಗದವ್ರನ್ನ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಥರದಲ್ಲಿ ಎಲ್ಲ ಮಠಗಳಿಗೆ ಎಲ್ಲ ವ್ಯಕ್ತಿಗಳನ್ನು ಎಲ್ಲ ಒಂದೇ ಥರ ಕಾಣ್ತಕ್ಕಂಥ ಮನಸ್ಸಿರ್ತಕ್ಕಂಥ ಸುಂದರವಾದ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಅವರು. ಅದರಿಂದ ಸರ್ವ ಜನಾಂಗದವರು ಅವರನ್ನು ಇಷ್ಟಪಡ್ತಾರೆ, ಪಕ್ಷಾತೀತವೂ ಇಷ್ಟಪಡ್ತಾರೆ ಎಂಬುದು ಸತ್ಯ. ಬಿಜೆಪಿಯವ್ರಿಗೆ ಒಂದೇ ಅಸ್ತ್ರ, ರಾಮ ಮಂದಿರದ ಬಗ್ಗೆ ಮಾತ್ರ ಮಾತಾಡ್ತಾರೆ. ನಾನು ಕೂಡ ಒಬ್ಬ ಹಿಂದೂನೇ, ನನಗೂ ರಾಮ ಕೃಷ್ಣ ಎಲ್ಲರೂ ನಮಗೆ ಇಷ್ಟವಾದ ದೇವರುಗಳೇ. ದೇವರಿಗೂ ರಾಜಕೀಯಕ್ಕೂ ಯಾವುದೇ ಕಾರಣಕ್ಕೂ ತರಬಾರ್ದು. ಓಕೆ, ಅವರು ಬಿಜೆಪಿಯವರು ಈ ಚಿತ್ರದುರ್ಗಕ್ಕೆ ಕೊಟ್ಟ ಕೊಡುಗೆಯನ್ನು ಯಾರಾದರೂ ಪ್ರಸ್ತಾಪ ಮಾಡಿದರೆ ನಾನು ಬೇಕಾದ್ರೆ ಅದಕ್ಕೆ ಕಮೆಂಟ್ ಮಾಡೋದು ನಾನು ಇಷ್ಟಪಡ್ತೀನಿ. ಯಾಕಂದರೆ ಭದ್ರಾ ಮೇಲ್ದಂಡೆ ಈ ಯೋಜನೆಗೆ 5,000 ಕೋಟಿ ಅಂತ ಹೇಳಿದ್ದಾರೆ. 5,000 ಕೋಟಿನೂ ಮೊನ್ನೆ ಬಜೆಟಲ್ಲಿ ಹೇಳಿದ 5,300 ಕೋಟಿ ಮೊನ್ನೆ ಬಜೆಟಲ್ಲಿ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ನಾರಾಯಣಸ್ವಾಮಿ ಅವರು ಕೇಂದ್ರ ಮಿನಿಸ್ಟರ್ ಆಗಿದ್ದರು. ಅವರು ಭದ್ರಾ ಮೇಲ್ದಂಡೆ 5 ವರ್ಷ ಮೊನ್ನೆ ಒಂದು ವರ್ಷದ ಮುಂಚೆ ಬಜೆಟಲ್ಲಿ ಹೇಳ್ತಕ್ಕಂಥ ಇದನ್ನು ಹಣವನ್ನು ₹1 ಕೂಡ ಕೆಲಸಕ್ಕೆ ಬಿಟ್ಟಿರಲಿಲ್ಲ. ಹಂಗಾಗ್ಬಿಟ್ಟು ಇದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಲೇಬೇಕಲ್ವಾ? ಇದಕ್ಕೆ ಬಿಜೆಪಿಯವರು ಇದಕ್ಕೆ ಅದೇನು ಉತ್ತರ ಕೊಡ್ತಾರ ನೋಡೋಣ. ಕ್ಷೇತ್ರಕ್ಕೆ ನಾರಾಯಣಸ್ವಾಮಿ ಅವ್ರ ಕೊಡುಗೆ ನನ್ನ ಪ್ರಕಾರ ಶೂನ್ಯ ಅಂತ ನನ್ನ ಭಾವನೆ. ಯಾಕಂದರೆ ಅವರು ಮಳಕಲ್ಮೂರು ಕ್ಷೇತ್ರಕ್ಕೆ ಬಂದದ್ದು ಒಂದ್ಸರಿ ಪಟ್ಟಣ ಪಂಚಾಯತಿ ಯಾವುದೋ ಒಂದು ಎಲೆಕ್ಷನ್ನಿಗೆ ಬಂದದ್ದು ಬಿಟ್ಟರೆ, ನಾನು ಕಂಡಾಗೆ ಒಂದು 2 ಸರಿ 3 ಸರಿ ಮಳಕಲ್ಮೂರು ಕ್ಷೇತ್ರಕ್ಕೆ ಬಂದಾರೆ ಅವರು ಸ್ಕೀಮ್ದಲ್ಲಿ. ಅದಕ್ಕಿಂತ ಹೆಚ್ಚು ನಮ್ಮ ಪರಾಜಿತ ಅಭ್ಯರ್ಥಿ ಚಂದ್ರಪ್ಪನವರು ಅದಕ್ಕಿಂತ ಹೆಚ್ಚು ಬಾರಿ ನಮ್ಮ ಕ್ಷೇತ್ರಕ್ಕೆ 20ಕ್ಕಿಂತ 30ಕ್ಕಿಂತ ಹೆಚ್ಚು ಬಾರಿನೂ ಬಂದಾರಂತ ನನಗೆ ಗೊತ್ತಿಲ್ಲ.